ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತಮಿಳಿನಿಂದ ಕನ್ನಡಕ್ಕೆ ಟೋಟಲ್ ಆಗಿ ಎಷ್ಟು ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಇದು ಅದರ ಎರಡನೇ ಪಾರ್ಟ್ ಆಗಿರುತ್ತೆ. ಮೊದಲ ಪಾರ್ಟನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಈ ವಿಡಿಯೋದಲ್ಲಿ ಉಳಿದುಕೊಂಡಿರೋ ಇನ್ನಷ್ಟು ತಮಿಳು ಟು ಕನ್ನಡ ರೀಮೇಕ್ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಜಿಪುಣ ನನ್ನ ಗಂಡ, ಇದು 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2000 ಇಸವಿಯಲ್ಲಿ ಬಂದಿದ್ದ ಬಜೆಟ್ ಪದ್ಮನಾಭನ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಜಿಗರ್ ತಂಡ, ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2014ರಲ್ಲಿ ಬಂದಿದ್ದ ಜಿಗರ್ ತಂಡ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಜಾಕ್ಸನ್, ಇದು 2015ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2013ರಲ್ಲಿ ಬಂದಿದ್ದ ಇದರ್ ಕುತನೆ ಆಸೆ ಪಟ್ಟೈ ಬಾಲಕುಮಾರ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಜಾಜಿ ಮಲ್ಲಿಗೆ, ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2005ರಲ್ಲಿ ಬಂದಿದ್ದ ದೇವತೆಯು ಕಂಡೇನ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಇಂದ್ರ, ಇದು 2008ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2003ರಲ್ಲಿ ಬಂದಿದ್ದ ಅರಸು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹುಡುಗರು, ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2009ರಲ್ಲಿ ಬಂದಿದ್ದ ನಾಡೋಡಿ ಕಟ್ಟು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಜಗತ್ ಕಿಲಾಡಿ, ಇದು 1998ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1990ರಲ್ಲಿ ಬಂದಿದ್ದ ಅವಸರ ಪೊಲೀಸ್ 100 ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹುಚ್ಚಾಟು, ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2005ರಲ್ಲಿ ಬಂದಿದ್ದ ರಾಮ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹೃದಯ ಪಲ್ಲವಿ, ಇದು 1987ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1976ರಲ್ಲಿ ಬಂದಿದ್ದ ಕಾಲಿಂಗಲ್ಲಿ ಅವಳ್ ವಸಂತಂ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹೆಂಡತಿ ಹೇಳಿದ್ರೆ ಕೇಳಬೇಕು, ಇದು 1993ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1991ರಲ್ಲಿ ಬಂದಿದ್ದ ಪೊಂಡಟ್ಟಿ ಸೊನ್ನ ಕೇಟು ಕಾನುಂ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹೆಂಡ್ತೀರ್ ದರ್ಬಾರ್, ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1994ರಲ್ಲಿ ಬಂದಿದ್ದ ವರಸು ಇಟನ ಸೆಲುವು ಪತನ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹಠಮಾರಿ ಹೆಣ್ಣು ಕಿಲಾಡಿ ಗಂಡು, ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1989ರಲ್ಲಿ ಬಂದಿದ್ದ ಎನ್ ಪುರುಷಾಂತನ್ ಎನಕ್ಕೂ ಮುಟ್ಟುತ್ತಾನ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಹಳ್ಳಿರಂಬೆ ಬೆಳ್ಳಿ ಬೊಂಬೆ, ಇದು 1991ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1988ರಲ್ಲಿ ಬಂದಿದ್ದ ಮನಮಗಳೇ ವಾ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗುರು, ಇದು 2012ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2011ರಲ್ಲಿ ಬಂದಿದ್ದ ಮೌನ ಗುರು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೌರಿ ಕಲ್ಯಾಣ, ಇದು 1991ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1982ರಲ್ಲಿ ಬಂದಿದ್ದ ತೂರಲ್ ನಿನ್ನ ಪೊಚ್ಚು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೋಲಿ ಸೋಡಾ, ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2014ರಲ್ಲಿ ಬಂದಿದ್ದ ಗೋಲಿ ಸೋಡಾ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೋವಾ, ಇದು 2015ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2000 ಇಸವಿಯಲ್ಲಿ ಬಂದಿದ್ದ ಗೋವಾ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಿಮಿಕ್, ಇದು 2019ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2016ರಲ್ಲಿ ಬಂದಿದ್ದ ದಿಲ್ಲುಕು ದುಡ್ಡು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಿಲ್ಲಿ, ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2004ರಲ್ಲಿ ಬಂದಿದ್ದ ಸೆವೆನ್ ಬಾರ್ಜಿ ರೈಂಡಾವ್ ಕಾಲೋನಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೌತಮ್, ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1997ರಲ್ಲಿ ಬಂದಿದ್ದ ಆಹಾ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಘರ್ಷಣೆ, ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2011ರಲ್ಲಿ ಬಂದಿದ್ದ ಯುದ್ಧಂ ಸೇಯಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೆದ್ದ ಮಗ, ಇದು 1983ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1982ರಲ್ಲಿ ಬಂದಿದ್ದ ಮೂಂಡ್ರು ಮುಗಂ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಂಡ ಮನೆ ಮಕ್ಕಳು, ಇದು 1988ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಅದೇ ವರ್ಷ ಅಂದರೆ 1988ರಲ್ಲಿ ಬಂದಿದ್ದ ವೀಡು ಮನವಿ ಮಕ್ಕಳು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಎರಡು ರೇಖೆಗಳು, ಇದು 1984ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1969ರಲ್ಲಿ ಬಂದಿದ್ದ ಐರು ಕೋಡುಗಳು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಏನೋ ಒಂಥರ, ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2000 ಇಸವಿಯಲ್ಲಿ ಬಂದಿದ್ದ ಖುಷಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಎಂದೆಂದೂ ನಿನಗಾಗಿ, ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2011ರಲ್ಲಿ ಬಂದಿದ್ದ ಎಂಗೇಯುಂ ಎಪ್ಪುತುಂ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಎಲ್ಲರ ಮನೆ ದೋಸೆನು, ಇದು 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1996ರಲ್ಲಿ ಬಂದಿದ್ದ ಕಾಲಮ್ಮಾರಿ ಪೂಚು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ದ್ರೋಣ, ಇದು 2020ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2012ರಲ್ಲಿ ಬಂದಿದ್ದ ಸಾಟೈ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಧ್ವಜ, ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2016ರಲ್ಲಿ ಬಂದಿದ್ದ ಕೋಡಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಧೂಳ್, ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2006ರಲ್ಲಿ ಬಂದಿದ್ದ ತಿರುವಿಲೈಯಾದ ಆರಂಭಂ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ.
ದೇವರ ಗುಡಿ ಇದು 1975ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1972ರಲ್ಲಿ ಬಂದಿದ್ದ ಪುಗುಂತ ವೀಡು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ದೇವರ ದುಡ್ಡು ಇದು 1976ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1974ರಲ್ಲಿ ಬಂದಿದ್ದ ಕಲಿಯುಗ ಕಣ್ಣನ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ದಂಡಂ ದಶಗುಣಂ ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2003ರಲ್ಲಿ ಬಂದಿದ್ದ ಕಾಕಾ ಕಾಕಾ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚಿಕ್ಕಮ್ಮ ಇದು 1969ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1966ರಲ್ಲಿ ಬಂದಿದ್ದ ಚಿಟ್ಟಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚೆಲುವಿನ ಚಿತ್ತಾರ ಇದು 2007ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2004ರಲ್ಲಿ ಬಂದಿದ್ದ ಕಾದಲ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚಪಲ ಚೆನ್ನಿಗರಾಯ ಇದು 1990ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1985ರಲ್ಲಿ ಬಂದಿದ್ದ ಚಿನ್ನ ವೀಡು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚಂದ್ರೋದಯ ಇದು 1999ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1986ರಲ್ಲಿ ಬಂದಿದ್ದ ಮೌನ ರಾಗಂ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಚಕ್ರವ್ಯೂಹ ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2013ರಲ್ಲಿ ಬಂದಿದ್ದ ಇವನ್ ವೀರ ಮಾತಿರಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕೇಸ್ ನಂಬರ್ 18/9 ಇದು 2013ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2012ರಲ್ಲಿ ಬಂದಿದ್ದ 18/9 ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬೃಹತ್ಪತಿ ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2014ರಲ್ಲಿ ಬಂದಿದ್ದ ವೇಲೈಲ ಪಟ್ಟದಾರಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಭಾಗ್ಯವಂತರು ಇದು 1977ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1974ರಲ್ಲಿ ಬಂದಿದ್ದ ದೀರ್ಘ ಸುಮಂಗಲಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬೆಟ್ಟದ ಕಳ್ಳ ಇದು 1957ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1954ರಲ್ಲಿ ಬಂದಿದ್ದ ಮಲೈ ಕಾಲನ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬೆರೆತ ಜೀವ ಇದು 1965ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1961ರಲ್ಲಿ ಬಂದಿದ್ದ ಪಾಲುಂ ಪಾಜಿಯುಂ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬೆಂಕಿಯಲ್ಲಿ ಅರಳಿದ ಹೂವು ಇದು 1983ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1974ರಲ್ಲಿ ಬಂದಿದ್ದ ಅವಳೂರು ತೋಳ್ಡಿಲ್ ಕಥೈ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬೆಂಗಳೂರು 560023 ಇದು 2015ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2007ರಲ್ಲಿ ಬಂದಿದ್ದ ಚೆನ್ನೈ 600028 ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬೈರಾಗಿ ಇದು 2022ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2012ರಲ್ಲಿ ಬಂದಿದ್ದ ಕಡುಗು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬಾಬಾ ಬಾಮೈದ ಇದು 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1992ರಲ್ಲಿ ಬಂದಿದ್ದ ಪಂಡಿತುರೈ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಬಾಳು ಜೇನು ಇದು 1976ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1975ರಲ್ಲಿ ಬಂದಿದ್ದ ಮಾಯಾಂಗು ಕಿರಲ್ ಊರು ಮೂದು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಯ್ಯ ಇದು 2005ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2003ರಲ್ಲಿ ಬಂದಿದ್ದ ಸಾಮಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅತಿರಥ ಇದು 2017ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2016ರಲ್ಲಿ ಬಂದಿದ್ದ ಪ್ರಣೀತನ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಸುರ ಇದು 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1999ರಲ್ಲಿ ಬಂದಿದ್ದ ಅಮರ್ ಕಾಲಂ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಸ್ತಿತ್ವ ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2012ರಲ್ಲಿ ಬಂದಿದ್ದ ನಾನ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಣ್ಣ ತಂಗಿ ಇದು 1958ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1957ರಲ್ಲಿ ಬಂದಿದ್ದ ಮಕ್ಕಳೈ ಪೆಟ್ರಾ ಮಗರಸಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಂಜನಿ ಪುತ್ರ ಇದು 2017ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2014ರಲ್ಲಿ ಬಂದಿದ್ದ ಪೂಜೈ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಂಜದಿರು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2008ರಲ್ಲಿ ಬಂದಿದ್ದ ಅಂಜತೆ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಂಜದ ಗಂಡು ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2012ರಲ್ಲಿ ಬಂದಿದ್ದ ಮನಂ ಕೋತಿ ಪರೈ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಮ್ಮ ಐ ಲವ್ ಯು ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2016ರಲ್ಲಿ ಬಂದಿದ್ದ ಪಿಚ್ಚಕಾರನ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಳಿಯ ಅಲ್ಲ ಮಗಳ ಗಂಡ ಇದು 1988ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಅದೇ ವರ್ಷ ಅಂದರೆ 1988ರಲ್ಲಿ ಬಂದಿದ್ದ ಇದು ನಮ್ಮ ಆಳು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಳಿಮಯ ಇದು 1993ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1987ರಲ್ಲಿ ಬಂದಿದ್ದ ಕಲ್ಯಾಣ ಕಚೇರಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಜಿತ್ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2010ರಲ್ಲಿ ಬಂದಿದ್ದ ಪಯ್ಯ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಧ್ಯಕ್ಷ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2013ರಲ್ಲಿ ಬಂದಿದ್ದ ಹೊರತ ಪಡತ ವಾಲಿದಾರ್ ಸಂಗಮ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಆತ್ಮಬಂಧನ ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1991ರಲ್ಲಿ ಬಂದಿದ್ದ ವಾ ಅರುಗಿಲ್ ವಾ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಆಕೆ ಇದು 2017ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2015ರಲ್ಲಿ ಬಂದಿದ್ದ ಮಾಯಾ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. 100 ಇದು 2021ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2017ರಲ್ಲಿ ಬಂದಿದ್ದ ತಿರುತ್ತುಪಾಯಿಲ್ 2 ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. 99 ಇದು 2019ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2018ರಲ್ಲಿ ಬಂದಿದ್ದ 96 ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ.
ATMM ಬುಲೆಟ್. ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2017ರಲ್ಲಿ ಬಂದಿದ್ದ ಆ ತುಟ್ಟಕ್ಕಾಡ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ನೋಡೋಲ್ಲ ಗೆಳೆಯರೇ ಇವತ್ತಿನ ವಿಡಿಯೋ. ಇದೇ ತರ ಕನ್ನಡದಿಂದ ತಮಿಳಿಗೆ, ತೆಲುಗುಗೆ, ಹಿಂದಿಗೆ, ಮಲಯಾಳಂಗೆ ಯಾವೆಲ್ಲ ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಯಾವ ರೀಮೇಕ್ ಸಿನಿಮಾ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.